ಏ ಮಾಯಾ, ಬೇಗ ಕನ್ನಡ ನ್ಯೂಸ್ ಹಾಕೋ. ಇರಮ್ಮ, ಈ ನ್ಯೂಸ್ ಚಾನೆಲ್ ನಂಬರೇ ಸಿಗ್ತಿಲ್ಲ. ಈ ಧಾರಾವಾಹಿ ನೋಡಿ ನೋಡಿ ಕನ್ನಡ ನ್ಯೂಸ್ ಬರುತ್ತೆ ಅನ್ನೋದೇ ಮರ್ತು ಹೋಗಿದೆ. ಹಾ, ಸಿಕ್ತು ನೋಡು. ಏಯ್, ಕನ್ನಡ ಬಿಟ್ರೆ ಬೇರೆ ಭಾಷೆ ಬರಲ್ಲ ನಿನ್ಗೆ? ಇದು ಅರ್ಥ ಆಗ್ತಿದ್ಯಾ? ಕನ್ನಡ ನ್ಯೂಸ್ ಹಾಕೋ. ಆಯ್ತು. ಅಯ್ಯೋ ಮಾಯಾ, ನ್ಯೂಸ್ ಹಾಕಿ ಅಂದ್ರೆ ಏನೇನೋ ಹಾಕ್ತೀಯಲ್ಲೇ, ಚೇಂಜ್ ಮಾಡೆ ಮೊದ್ಲಿದನ್ನ. ಅಯ್ಯೋ, ಸಿಗ್ತಿಲ್ಲ, ಇರು ಒಳ್ಳೆ. ವರ್ಷ ಮಿಸ್ಸಿಂಗ್ ಕೇಸಲ್ಲಿ ಜನಗಳು ಭಯ ಪಡ್ತಾ ಇರೋಂತ ಸೈಕೋ ಕಿಲ್ಲರ್ ಬಗ್ಗೆ ಇನ್ನು ಪೂರ್ತಿಯಾಗಿ ವಿವರಗಳು ಗೊತ್ತಿಲ್ಲ. ಸಿಟಿಲಿರುವಂತ ಜನಗಳು ಅಪರಿಚಿತ ವ್ಯಕ್ತಿಗಳ ಜೊತೆ ಜೋಪಾನವಾಗಿ ಹಾಗೂ ಎಚ್ಚರಿಕೆಯಿಂದ ಇರಬೇಕು ಅಂತ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಲಿಪ್ಸ್ಟಿಕ್ ನಲ್ಲಿ ವಾರ್ನಿಂಗ್ ಕೊಡ್ತಾ ಇರೋಂತ ಲೇಡಿ. ಅಮ್ಮ, ಈ ನ್ಯೂಸ್ ಚಾನೆಲ್ ಅವ್ರು ಯಾವಾಗ್ಲೂ ಟೆರೆಸ್ ಕಿತ್ತೋಗಂಗ್ ಕಿರಿಚ್ಕೋತಾರಲ್ಲ, ಅವ್ರಿಗೇನ್ ಗಂಟ್ಲು ನೋವು ಬರಲ್ವಾ? ಅಯ್ಯೋ, ನನಗೆ ಈ ಮನೆಯವ್ರು ಸತ್ತಿರೋ ಸುದ್ದಿ ಬರ್ತಿಲ್ಲ ಅನ್ನೋ ಟೆನ್ಷನ್, ನಿನಗೆ ನ್ಯೂಸ್ ಓದೋರ್ ಟೆನ್ಷನ್. ಹಾಗಲ್ಲಮ್ಮ, ಆಕ್ಸಿಡೆಂಟ್ ಆಗಿದೆ ಅಂತ ಒಂದೇ ಒಂದ್ ಒಳ್ಳೆ ಸುದ್ದಿ ಕೊಡಕ್ಕೆ ಏನ್ ದಾರಿ ಇವ್ರಿಗೆ? ನಾನು ಅದನ್ನೇ ಕಾಯ್ತಾ ಇದ್ದೀನಿ ಮಾಯಾ. ಜವಳಿಗೆ ಹೊರಟವರು ಜವರಾಯನ ಬಳಿಗೆ, ಒಂದೇ ಕುಟುಂಬದ 10 ಜನರ ದುರ್ಮರಣ, ಬಟ್ಟೆ ತರಲು ಹೊರಟವರು ಚಟ್ಟ ಹತ್ತಿದರು. ಈ ತರ ಎಲ್ಲ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಅಂದ್ರೆ ಇವ್ರೇನೋ ಬೇರೆ ಬಡ್ಕೋತಾ ಇದಾರೆ. ಅಮ್ಮ, ಈ ನ್ಯೂಸ್ ಚಾನೆಲ್ ಅವರು ಪೊಲೀಸ್ ಅವ್ರ ತರ ತುಂಬಾ ಸ್ಲೋ. ಊರ್ಗೆಲ್ಲ ಗೊತ್ತಾದ್ಮೇಲೆ ಅವ್ರುಗಳು ಬರ್ತಾರೆ, ಬ್ರೇಕಿಂಗ್ ನ್ಯೂಸ್ ನಮ್ಮಲ್ಲೇ ಮೊದ್ಲು ಅಂತ. ಆಕ್ಚುಲಿ ಈ ಮೀಡಿಯಾಗಿಂತ ಸೋಷಿಯಲ್ ಮೀಡಿಯಾನೇ ಫಾಸ್ಟ್ ಇದೆ. ನನ್ ಫೋನಲ್ಲಿ ಚೆಕ್ ಮಾಡ್ತೀನಿ. ನೀನ್ ಅದ್ರಲ್ಲಿ ನೋಡ್ತಾ ಇರು, ನಾನು ಇಲ್ಲಿ ನೋಡ್ತಾ ಇರ್ತೀನಿ. ಮಾಯಾ, ಏನಾದ್ರೂ ನ್ಯೂಸ್ ಇದ್ಯಾ? ತಡಿಯಮ್ಮ, ನೋಡ್ತಿದ್ದೀನಿ. ಎಷ್ಟೊತ್ತೆ ನೋಡ್ತೀಯಾ? ಬೇಗ ನೋಡು. ಆ ವಂಶಿ ನೋಡು, ಶಾಸ್ತ್ರಿಗಳು ಹೇಳೋದಕ್ಕೂ ಮುಂಚೆನೆ ಮೊಬೈಲಲ್ಲಿ ಜಾತಕ ಮ್ಯಾಚ್ ಮಾಡಿ ನೋಡ್ಬಿಟ್ಟಿದ್ಲು. ನೀನು ಅವ್ರ ಸತ್ತಿರೋ ಸುದ್ದಿ ನೋಡಕ್ಕೆ ಇಷ್ಟೊತ್ತು ಮಾಡ್ತಿದ್ಯಾ? ತಗೋ, ನೀನೇ ನೋಡು. ನನಗಿದೆಲ್ಲ ಬರೋ ಹಾಗಿದ್ರೆ ನಿನ್ನ ಯಾಕೆ ಕೇಳ್ತಾ ಇದ್ದೆ? ನೀನೇ ನೋಡು, ನಾನು ಇಲ್ಲಿ ನೋಡ್ತೀನಿ. ಮತ್ ಸುಮ್ನಿರು ಸ್ವಲ್ಪ ಹೊತ್ತು. ಅಯ್ಯೋ, ಮಾಯಾ, ನ್ಯೂಸ್ ಬಂತಾ? ಇಲ್ಲ ಅಮ್ಮ, ನಮಗ್ ಬೇಕಾಗಿರೋ ನ್ಯೂಸ್ ಇದ್ರಲ್ಲಿಲ್ಲ. ದೇವ್ರೇ, ಈ ಮನೆಯವ್ರಿಗೆ ಏನಾಗಿದೆ ಅಂತ ಗೊತ್ತಾಗೋವರೆಗೂ ನನ್ ಮನ್ಸಿಗೆ ಸಮಾಧಾನ ಇರಲ್ಲ. ಅಮ್ಮ, ಒಂದ್ ಕೆಲ್ಸ ಮಾಡ್ಲಾ? ಅವ್ರಿಗೆ ಕಾಲ್ ಮಾಡಿ ಹುಷಾರಾಗಿದ್ದೀರಾ ಅಂತ ಕೇಳಲಾ? ಹ್ಞೂ, ಜೊತೆಗೆ ನಿಮ್ ಕಾರಲ್ಲಿ ಬ್ರೇಕ್ ವರ್ಕ್ ಆಗದೆ ಇರೋ ತರ ಮಾಡಿದ್ದು ನಾನೇನೆ. ವರ್ಕ್ ಆಗ್ತಾ ಇದೆಯಾ ಇಲ್ವಾ, ಬ್ರೇಕ್ ಹೊತ್ತು ನೋಡಿ ಅಂತಾನೂ ಹೇಳು. ಅಮ್ಮ, ಮತ್ತಿನ್ನೇನೆ? ಯಾವತ್ತೂ ಅವರಿಂದ ದೂರ ಇರೋ ನಾವು ಸಡನ್ ಆಗಿ ಫೋನ್ ಮಾಡಿ ವಿಚಾರಿಸಿದ್ರೆ ಅವ್ರಿಗೆ ಅನುಮಾನ ಬರಲ್ವಾ? ಸುಮ್ನೆ ಇರು. ಹಾ, ಕೋದಂಡ ಹತ್ರ ಹೋಗ್ಬಿಟ್ಟು ಕಾಲ್ ಮಾಡಿಸ್ಲಾ? ಕೋದಂಡನ್ ರೂಮ್ಗೆ ಹೋಗಿ ನಿಮ್ ಮನೆಯವ್ರಿಗೆಲ್ಲ ಆಕ್ಸಿಡೆಂಟ್ ಆಗಿದ್ಯಾ ಇಲ್ವಾ ಕಾಲ್ ಮಾಡಿ ವಿಚಾರಿಸಿ ಅಂತ ಹೇಳು. ಮತ್ತಿವಾಗ ಏನಮ್ಮ ಮಾಡೋದು? ಏನು ಮಾಡ್ಬೇಡ, ಈಗ ಮಾಡಿರೋದೇ ಸಾಕು. ಇಲ್ಲ 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 ಇಲ್ಲ, ನೀನೊಂದ್ ಕೆಲ್ಸ ಮಾಡು. ನೀನು ಕೋದಂಡನ್ ರೂಮ್ಗೆ ಹೋಗು, ಅವನೇನ್ ಮಾಡ್ತಿದ್ದಾನೋ ನೋಡು. ಕೈ ಬೀಸ್ಕೊಂಡ್ ಹೋಗ್ಬೇಡ, ಕಾಫಿ ಮಾಡ್ಕೊಂಡು ಹೋಗು. ಹೌದಮ್ಮ, ಪಾಪ ಅವ್ರ ಮನೆಯವ್ರಿಗೆ ಈ ತರ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರಿಗೇನು ತಿಂದಿಲ್ಲ ಅಂದ್ರೆ ಕಷ್ಟ. ಒಂದ್ ಕೆಲ್ಸ ಮಾಡ್ತೀನಿ, ಕಾಫಿ ಜೊತೆ ಸ್ವೀಟು ತಗೊಂಡ್ ಹೋಗ್ತೀನಿ. ಇದೆಲ್ಲ ಚೆನ್ನಾಗ್ ಮಾಡ್ತೀಯ. ಹೋಗು, ಅದೇನ್ ಮಾಡ್ತೀಯ ಮಾಡಿ ಹೋಗು ಬೇಗ. ನ್ಯೂಸ್ ಅಲ್ಲಿ ಇನ್ನೂ ಬರ್ಲಿಲ್ವೇ? ಏನಿದು, ಖರ್ಚು ಮಾಡಿರೋದಕ್ಕೂ ಲಾಭ ಬಂದಿರೋದಕ್ಕೂ ತಾಳೆನೇ ಆಗ್ತಿಲ್ವಲ್ಲ. ತರಕಾರಿ ಅಂಗಡಿಯವ್ರಿಗೆ, ಗ್ಯಾಸ್ ಸಿಲಿಂಡರ್ ಅವ್ರಿಗೆ ಕರೆಕ್ಟ್ ಇದೆ, ರೇಷನ್ ಅವ್ರಿಗೆಲ್ಲ ಕೊಟ್ಟಾಗಿದೆಯಲ್ಲ. ಏನಿದು, ಏನು ಹೆಚ್ಚು ಕಮ್ಮಿ ಆಗಿದೆ? ಏನ್ ಮಾಯಾ ಇದು? ಅದು ನಾನೇ ನನ್ನ ಕೈಯಾರ ನಿಮ್ಗೋಸ್ಕರ ಕಾಫಿ ಮಾಡ್ಕೊಂಡ್ ಬಂದೆ. ಏನ್ ವಿಶೇಷ? ಸ್ವೀಟ್ ಬೇರೆ ತಂದಿರೋ ಹಾಗಿದೆ. ಅದು ನಿಮ್ಮ ಜಾತಕ ಹೊಂದಾಣಿಕೆ ಆಗುತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ರಲ್ಲ, ಅದೇ ಖುಷಿಗೆ ಸ್ವೀಟ್ಸ್ನು ತಗೊಂಡ್ ಬಂದಿದ್ದೀನಿ. ಇನ್ನ ನಮ್ ಮದ್ವೆ ನಡೆಯೋದಂತೂ ಪಕ್ಕ. ಅದೇ ಖುಷಿಗೆ ನಾನ್ ನಿಮ್ಗೋಸ್ಕರ ನನ್ ಕೈಯಾರೆ ಸ್ವೀಟ್ಸು ಮಾಡ್ಕೊಂಡ್ ಬಂದಿದ್ದೀನಿ. ತಗೊಳ್ಳಿ. ಮನೆಯವರೆಲ್ಲ ಬಂದ ಮೇಲೆ ಸ್ವೀಟ್ ಕೊಟ್ಟಿದ್ರೆ ಚೆನ್ನಾಗಿರೋದು, ಅವರು ಖುಷಿಯಿಂದ ತಗೊಂಡಿರೋರು. ಅದು ಮನೆಯವರೆಲ್ಲ ಬಂದ್ಮೇಲೆನೆ ಸ್ವೀಟ್ ಕೊಡೋಣ ಅಂತ ಅನ್ಕೊಂಡೆ. ಆದ್ರೆ ಅದು ಅದು ಅವರೆಲ್ಲ ನಿಮ್ಮನ್ ಬಿಟ್ಟು ಶಾಪಿಂಗ್ ಹೋದ್ರು ಅಂತ ಬೇಜಾರ? ಅಯ್ಯೋ, ಹಾಗೇನಿಲ್ಲ.
ಮನೆಯಲ್ಲಿ ಯಾರಾದ್ರೂ ಇರ್ಲೇಬೇಕಿತ್ತಲ್ವಾ? ಮತ್ತೇನಾಯ್ತು? ನೋಡು, ನೀನೇನು ಸಂಕೋಚ ಪಟ್ಕೋಬೇಡ, ನಾನೇನು ತಪ್ಪು ತಿಳ್ಕೊಳ್ಳಲ್ಲ. ಏನಾಯ್ತು ಹೇಳು. ಅದು ನಾನು ಏನೋ ತಪ್ಪು ಮಾಡದೇ ಇದ್ರೂ ಕೂಡ ಈ ಮನೆಯಲ್ಲಿ ಯಾರಿಗೂ ನಾನು ಇಷ್ಟನೇ ಇಲ್ಲ. ಯಾವಾಗ್ಲೂ ಆಗಿರೋ ಘಟನೆನ ಅವ್ರುಗಳಿನ್ನೂ ತಲೆನಲ್ಲೇ ಇಟ್ಕೊಂಡಿದ್ದಾರೆ. ಅದೆಲ್ಲದಕ್ಕೂ ನಾನೇ ಕಾರಣ ಅನ್ನೋ ತರ ಅದೇ ಕಾರಣ ಇಟ್ಕೊಂಡು ಪ್ರತಿ ಹೆಜ್ಜೆಗೂ ನನಗೆ ಅವಮಾನ ಮಾಡ್ತಾರೆ. ಹೀಗಿರುವಾಗ ನಮ್ ಮದ್ವೆ ಫಿಕ್ಸ್ ಆಗಿರೋ ಖುಷಿಗೆ ಮನೆಯವ್ರಿಗೆಲ್ಲ ಸ್ವೀಟ್ಸ್ ಕೊಟ್ಟು ಯಾಕೆ ಸುಮ್ಮನೆ ಬೈಸ್ಕೊಳ್ಳೋದು ಅಂತ ಹಾಗೆ ಇದ್ದೀನಿ. ಅಟ್ಲೀಸ್ಟ್ ನೀವಾದ್ರೂ ಒಬ್ಬರೇ ಇದ್ದೀರಲ್ಲ, ಅದಕ್ಕೆ ನಿಮ್ಗಾದ್ರೂ ಸ್ವೀಟ್ಸ್ ಕೊಡೋಣ ಅಂತ ನಾನು ಕೈಯಾರೆ ಮಾಡ್ಕೊಂಡು ಬಂದೆ. ಮಾಯಾ, ಇಷ್ಟಕ್ಕೆಲ್ಲ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನೋಡು, ನಮ್ಮ ಮದುವೆ ಅಂದಾಗ್ಲಿ ನಮ್ಮ ಮನೆಯವರೆಲ್ಲ ಸರಿ ಹೋಗ್ತಾರೆ. ನಿನ್ನ ಅವರು ಈ ಮನೆ ಸೊಸೆ ಅಂತ ಮನಸ್ಸಾರೆ ಒಪ್ಕೋತಾರೆ. ಆ ಭರವಸೆ ನಾನು ನಿನಗೆ ಕೊಡ್ತೀನಿ. ನನ್ನ ಇಷ್ಟಪಡೋ ಜೀವ ಒಂದಿ ಮನೇಲಿದೆ ಅಂದ್ರೆ ಅದು ನೀವ್ ಮಾತ್ರ. ನಾನ್ ಸಾಯೋ ತನಕ ನಿಮ್ ಜೊತೆನೇ ಇರ್ಬೇಕು. ನಿಮಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಹಲೋ, ಹಾಂ, ಕೋದಂಡನೇ ಮಾತಾಡ್ತಿರೋದು. ಏನಾಯ್ತು? ಎಲ್ಲಿ? ಸರಿ, ನಾನೀಗಲೇ ಹೊರಟು ಬಂದೆ. ರೀ, ಏನಾಯ್ತು? ಗಾಬರಿ ಯಾಕಾದ್ರಿ? ಇಲ್ಲೊಂಚೂರು ಅರ್ಜೆಂಟು, ನಾನು ಹೋಗಿ ಬಂದ್ಮೇಲೆ ಆಮೇಲೆ ಹೇಳ್ತೀನಿ. ಅಲ್ಲ, ನನ್ ಮಾತ್ ಕೇಳಿ.